ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಕಳೆದ ಒಂದು ತರಗತಿಯಲ್ಲಿ ಕನ್ನಡ ಬೋಧನಾಶಾಸ್ತ್ರಕ್ಕೆ ಸಂಬಂಧಿಸಿದ ಹಳೆಯ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿರುವ ಪ್ರಶ್ನೆಗಳನ್ನ 60 ಪ್ರಶ್ನೆಗಳನ್ನ ಚರ್ಚೆ ಮಾಡಿದ್ದೀವಿ ಸ್ನೇಹಿತರೆ. ಈ ತರಗತಿಯಲ್ಲಿ ಕನ್ನಡ ಬೋಧನಾಶಾಸ್ತ್ರಕ್ಕೆ ಸಂಬಂಧಿಸಿದ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿರುವ ಪ್ರಶ್ನೆಗಳನ್ನ ಸುಮಾರು 70 ಪ್ರಶ್ನೆಗಳನ್ನ ಚರ್ಚೆ ಮಾಡೋಣ ಇವತ್ತು. ಈ ಒಂದು ತರಗತಿ 2024 TETಗೆ ತುಂಬ ಒಂದು ಸಹಾಯಕಾರಿ ಅಂತಾನೆ ಹೇಳ್ಬೋದು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಲೈಕ್ ಮಾಡಿ ಸ್ನೇಹಿತರೆ. ಮೊದಲನೇ ಪ್ರಶ್ನೆ, ಸಂಪನ್ಮೂಲ ಪುಸ್ತಕ ಇದೊಂದು ಅಧ್ಯಾಪಕರು ಮಾಡಿಕೊಂಡಿರುವ ಸಮಗ್ರ ಸಿದ್ಧತೆಯ ಸಂಗ್ರಹ. ಸಂಪನ್ಮೂಲ ಪುಸ್ತಕ ಅನ್ನುವಂಥದ್ದು ಅದು ವಿದ್ಯಾರ್ಥಿಗಳಿಗೆಲ್ಲ ಅಧ್ಯಾಪಕರು ಮಾಡಿಕೊಂಡಿರುವ ಒಂದು ಸಮಗ್ರ ಸಿದ್ಧತೆಯ ಸಂಗ್ರಹವಾಗಿದೆ. ಎರಡನೇ ಪ್ರಶ್ನೆ, ಒಬ್ಬ ಭಾಷಾ ಬೋಧಕನು ಇತರ ವಿಷಯ ಶಿಕ್ಷಕರಿಗಿಂತ ಈ ನೈಪುಣ್ಯತೆಯನ್ನು ಹೊಂದಿರಬೇಕಾಗುತ್ತದೆ. ಒಬ್ಬ ಭಾಷಾ ಬೋಧಕನು ಇತರ ಒಂದು ವಿಷಯ ಶಿಕ್ಷಕರಿಗಿಂತ ಒಂದು ನೈಪುಣ್ಯತೆಯನ್ನು ಒಳಗೊಂಡಿರಬೇಕು. ಆ ನೈಪುಣ್ಯತೆ ಏನು ಅಂದರೆ ಸಾಹಿತ್ಯ ಸಂಪತ್ತು ಮತ್ತು ಶಬ್ದ ಭಂಡಾರದ ನೈಪುಣ್ಯತೆಯನ್ನು ಹೊಂದಿರಬೇಕು. ಮೂರನೆಯ ಪ್ರಶ್ನೆ, ಭಾಷಾ ಕಲಿಕೆ ಮಕ್ಕಳನ್ನು ಶಾರೀರಿಕ ಹಾಗೂ ಮಾನಸಿಕವಾಗಿ ಸಜ್ಜುಗೊಳಿಸುವುದು ಈ ಭಾಷಾ ತತ್ವಕ್ಕೆ ಸಂಬಂಧಿಸಿದ್ದಾಗಿದೆ. ಅದು ಸಿದ್ಧತಾ ತತ್ವ. ನಾಲ್ಕನೆಯ ಪ್ರಶ್ನೆ, ಭಾಷಾ ಕಲಿಕೆಯ ಮೂಲ ಕೌಶಲ್ಯಗಳಲ್ಲಿ ಇದನ್ನು ಮುಖ್ಯ ಕೌಶಲ್ಯವೆಂದು ಹೇಳಲಾಗುತ್ತದೆ. ಅದು ಯಾವುದು ಅಂದರೆ ಆಲಿಸುವ ಕೌಶಲ್ಯ. ಐದನೆಯ ಪ್ರಶ್ನೆ, ಇಬ್ಬರು ಶಿಕ್ಷಕರು ಒಂದು ಶಾಲೆಯಲ್ಲಿ ಒಬ್ಬರು ರಜೆ ಹೋದಾಗ ಒಬ್ಬರೇ ಕಾರ್ಯನಿರ್ವಹಿಸುವ ಸವಾಲಿಗೆ ಈ ವಿಧಾನಗಳು ಪರಿಣಾಮಕಾರಿ. ಗುಂಪು ಕಲಿಕೆ ಮತ್ತು ಇತರರ ಸಹಾಯ. ಆರನೆಯ ಪ್ರಶ್ನೆ, ಭಾಷಾ ಮೌಲ್ಯಮಾಪನವು ಮುಖ್ಯವಾಗಿ ಈ ಉದ್ದೇಶವನ್ನು ಹೊಂದಿದೆ. ಭಾಷಾ ಮೌಲ್ಯಮಾಪನ ಮುಖ್ಯವಾಗಿ ಹೊಂದಿರುವ ಉದ್ದೇಶ ಅಂದರೆ ಭಾಷಾ ಕೌಶಲ್ಯಗಳ ಅಭಿವೃದ್ಧಿ. ಏಳನೇ ಪ್ರಶ್ನೆ, ವಿದ್ಯಾರ್ಥಿಗಳಲ್ಲಿ ಶಬ್ದ ಸಂಪತ್ತು ಬೆಳೆಸುವಲ್ಲಿ ಈ ಕಲಿಕೋಪಕರಣ ಅತ್ಯಂತ ಪರಿಣಾಮಕಾರಿಯಾಗಿದೆ. ವಿದ್ಯಾರ್ಥಿಗಳಲ್ಲಿ ಶಬ್ದ ಸಂಪತ್ತು ಬೆಳೆಸುವಲ್ಲಿ ಈ ಕಲಿಕೋಪಕರಣ ಅತ್ಯಂತ ಪರಿಣಾಮಕಾರಿಯಾಗಿದೆ. ಅದು ನಿಘಂಟು. ಎಂಟನೆಯ ಪ್ರಶ್ನೆ, ಪ್ರಸ್ತುತ ಶಾಲೆಯಲ್ಲಿ ಈ ಮಕ್ಕಳನ್ನು ಹೆಚ್ಚು ಪ್ರಾಶಸ್ತ್ಯವಾಗಿಟ್ಟುಕೊಂಡು ಪರಿಹಾರ ಬೋಧನೆ ನಡೆಸಲಾಗುತ್ತದೆ. ಅಂಥ ಮಕ್ಕಳು ಅಂದರೆ ಕಲಿಕಾ ನ್ಯೂನ್ಯತೆ ಇರುವಂಥ ಮಕ್ಕಳು. ವ್ಯಾಕರಣದ ಪ್ರಯೋಜನ ಪದಸಿದ್ಧಿಯಿಂದ ಆರಂಭವಾಗಿ ಮೋಕ್ಷದವರೆಗೂ ಎಂದು ಹೇಳಿದವರು ಕೇಶಿರಾಜ. 10ನೆಯ ಪ್ರಶ್ನೆ, ಶಿಕ್ಷಕರು ತರಗತಿಯಲ್ಲಿ ಕಲಿಕೆಯು ಬಲಗೊಳ್ಳಲು ಚಟುವಟಿಕೆಯೊಂದನ್ನು ನೀಡಿದ್ದಾರೆ. ಇದು ಕಲಿಕೆಯ ಅಭ್ಯಾಸ ನಿಯಮವಾಗಿದೆ. ಪ್ರಶ್ನೆ 11, ಭಾಷಾ ಕಲಿಕೆಯ ನಂತರ ಕಲಿಕೆಯ ದೃಢೀಕರಣಕ್ಕೆ ಬಳಸಬೇಕಾದ ಕೌಶಲ್ಯಗಳೆಂದರೆ. ಒಂದು ಭಾಷಾ ಕಲಿಕೆಯ ನಂತರ ಕಲಿಕೆ ದೃಢಗೊಂಡಿದೆ ಅಂತ ಪರೀಕ್ಷಿಸಲು ಬಳಸುವಂಥ ಕೌಶಲ್ಯ ಯಾವುವು ಅಂದರೆ ಓದುವುದು ಮತ್ತು ಬರೆಯುವುದು. 12ನೇ ಪ್ರಶ್ನೆ, ಭಾಷೆಗಳೆಲ್ಲವೂ ಭಗವಂತನಿಂದಲೇ ಸೃಷ್ಟಿಯಾಗಿವೆ ಎಂದು ಹೇಳಿದವರು ಭಟ್ಟಾಕಳಂಕ. 13ನೇ ಪ್ರಶ್ನೆ, ಪ್ರಶ್ನೆ 14, ಯಾವಾಗ ಬೇಕಾದರೂ ಸ್ವಪ್ರೇರಿತವಾಗಿ ಉಚ್ಚರಿಸಬಹುದಾದ ಸಾಂಪ್ರದಾಯಿಕ ಸಂಕೇತಗಳ ವ್ಯವಸ್ಥೆಯೇ ಭಾಷೆ ಅಂತ ಹೇಳಿದವರು ಎಬ್ಬಿಂಗ್ ಹಾಸ್. ಈ ಕೆಳಗಿನವುಗಳಲ್ಲಿ ಯಾವುದು ಅಭಿವ್ಯಕ್ತಿ ಕೌಶಲ್ಯವಾಗಿದೆ? ಅಭಿವ್ಯಕ್ತಿ ಕೌಶಲ್ಯಗಳು ಯಾವುವು ಅಂದರೆ ಮಾತುಗಾರಿಕೆ ಮತ್ತು ಬರವಣಿಗೆ. ಕ್ರಿಯಾತ್ಮಕ ವ್ಯಾಕರಣ ಎಂದರೆ. 16ನೇ ಪ್ರಶ್ನೆ, ಕ್ರಿಯಾತ್ಮಕ ವ್ಯಾಕರಣವೆಂದರೆ ಕಲಿಕಾ ಪ್ರಕ್ರಿಯೆಯೊಂದಿಗೆ ವ್ಯಾಕರಣಾಂಶವನ್ನು ಸಮನ್ವಯಗೊಳಿಸುವುದು. ಕಲಿಕಾ ಪ್ರಕ್ರಿಯೆಯೊಂದಿಗೆ ವ್ಯಾಕರಣಾಂಶಗಳನ್ನು ಸಮನ್ವಯಗೊಳಿಸುವುದು ಕ್ರಿಯಾತ್ಮಕ ವ್ಯಾಕರಣವಾಗಿದೆ. 17ನೇ ಪ್ರಶ್ನೆ, ಯಾವುದೇ ಒಂದು ವಿಶಿಷ್ಟ ವಸ್ತುವಿನ ಮೇಲಿನ ಸಾಧಾರಣ ಅಳತೆಯ ಬರವಣಿಗೆಯ ಪ್ರಬಂಧ ಈ ಹೇಳಿಕೆ ಆಕ್ಸ್ಫರ್ಡ್ ಇಂಗ್ಲಿಷ್ ನಿಘಂಟು. 18ನೇ ಪ್ರಶ್ನೆ, ಪದ್ಯವನ್ನು ರಾಗವಾಗಿ ಭಾವಪೂರ್ಣವಾಗಿ ಹಾಡುವ ಕ್ರಮವನ್ನು ಅಭ್ಯಾಸ ಮಾಡಿಸುವುದರಿಂದ ವಿದ್ಯಾರ್ಥಿಗಳಿಗೆ ಈ ಸಾಮರ್ಥ್ಯ ಗಟ್ಟಿಯಾಗುತ್ತದೆ. ಪದ್ಯವನ್ನು ಗಾಯನ ಮಾಡುವ ಕಲೆ. 19ನೇ ಪ್ರಶ್ನೆ, ಪದ್ಯ ಬೋಧನೆಯಲ್ಲಿ
ಪದ್ಯ ಬೋಧನೆಯಲ್ಲಿ ರಸಸಾಧನೆ ಉದ್ದೇಶಗಳ ಸಾಧನೆಗೆ ಪೂರಕವಲ್ಲದ ಚಟುವಟಿಕೆ. ಅದು ಪದ್ಯವನ್ನು ಬಿಡಿ ಬಿಡಿಯಾಗಿ ವಿಶ್ಲೇಷಿಸುವುದು. ಅನುಗಮನ ಪದ್ಧತಿಯ ಪ್ರತಿಪಾದಕರು ಫ್ರಾನ್ಸಿಸ್ ಬೇಕನ್. ನಿಗಮನ ಪದ್ಧತಿಯ ಪ್ರತಿಪಾದಕರು ಅರಿಸ್ಟಾಟಲ್. ಪ್ರಶ್ನೋತ್ತರ ಪದ್ಧತಿಯ ಪ್ರತಿಪಾದಕರು ಸಾಕ್ರಟೀಸ್. ಕ್ರೀಡಾ ಪದ್ಧತಿಯ ಪ್ರತಿಪಾದಕರು ಕಾಲ್ಡ್ವೆಲ್ ಕುಕ್. 24ನೇ ಪ್ರಶ್ನೆ, ನಿರ್ದಿಷ್ಟವಾದ ವಿಷಯಗಳಿಂದ ಒಂದು ಸಾಮಾನ್ಯ ತೀರ್ಮಾನದ ತಾರ್ಕಿಕವಾಗಿ ಯೋಚಿಸುವ ಒಂದು ವಿಧಾನವೇ ಅನುಗಮನ ಅಥವಾ ಅನುಮಾನ ಪದ್ಧತಿ. ಈ ಹೇಳಿಕೆ ಫ್ರಾನ್ಸಿಸ್ ಬೇಕನ್ ಅವರದು. 25ನೇ ಪ್ರಶ್ನೆ, ಒಂದು ನಿರ್ದಿಷ್ಟವಾದ ವಿಷಯಗಳಿಂದ ಒಂದು ಸಾಮಾನ್ಯ ತೀರ್ಮಾನದ ಕಡೆಗೆ ಸಾಗುವ ಪದ್ಧತಿ ಯಾವುದು ಅಂದರೆ ಅನುಗಮನ ಪದ್ಧತಿ. ಬೋಧನಾ ಪದ್ಧತಿ ಎಂದರೆ 26ನೇ ಪ್ರಶ್ನೆ, ಬೋಧನಾ ಪದ್ಧತಿ ಎಂದರೆ ಕಲಿಕೆಯನ್ನು ಸುಲಭ ಮತ್ತು ಪರಿಣಾಮಕಾರಿಯಾಗಿ ಮಾಡಲು ಶಿಕ್ಷಕರು ಅನುಸರಿಸುವಂಥ ಮಾರ್ಗ. ಕಲಿಕೆಯನ್ನು ಸುಲಭ ಮತ್ತು ಪರಿಣಾಮಕಾರಿಯಾಗಿ ಮಾಡಲು ಶಿಕ್ಷಕರು ಅನುಸರಿಸುವಂಥ ಮಾರ್ಗವಾಗಿದೆ. 27ನೇ ಪ್ರಶ್ನೆ, ಮೂರ್ತದಿಂದ ಅಮೂರ್ತದ ಕಡೆಗೆ ಮತ್ತು ನಿರ್ದಿಷ್ಟದಿಂದ ಸಾಮಾನ್ಯದ ಕಡೆಗೆ ಸಾಗುವ ಬೋಧನಾ ಪದ್ಧತಿ ಯಾವುದು? ಅನುಗಮನ ಪದ್ಧತಿ. 28ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಭಾಷಾ ಬೋಧನಾ ಪದ್ಧತಿಗಳಲ್ಲಿ ಸಾಂಪ್ರದಾಯಿಕ ಪದ್ಧತಿಗೆ ಸೇರಿಲ್ಲದಿರುವುದು ಯಾವುದು ಅಂತ ಪ್ರಶ್ನೆ ಇದೆ. ನಾನು ಉತ್ತರವನ್ನು ಅಷ್ಟೇ ಇಲ್ಲಿ ಹಾಕಿದ್ದೀನಿ. ಅದು ಪಠ್ಯಪುಸ್ತಕ ಪದ್ಧತಿ. ಸಾಂಪ್ರದಾಯಿಕ ಪದ್ಧತಿಗಳು ಯಾವುವೆಂದರೆ 6 ಪದ್ಧತಿಗಳು: ನಾಟಕ, ಅಭಿನಯ, ಪ್ರಶ್ನೋತ್ತರ ಪದ್ಧತಿ, ಉಪನ್ಯಾಸ ಪದ್ಧತಿ ಮತ್ತು ಕತೆ ಹೇಳುವುದು, ಅನುಗಮನ ಮತ್ತು ನಿಗಮನ. 29ನೇ ಪ್ರಶ್ನೆ, ಭಾಷಾ ಕಲಿಕೆ ಆರಂಭ ಮತ್ತು ಅದು ಬಲಗೊಳ್ಳುವುದು ಅನುಕ್ರಮವಾಗಿ ಭಾಷಾ ಬೋಧನೆಯ ಈ ತತ್ವಗಳಿಂದ. ಭಾಷಾ ಕಲಿಕೆ ಆರಂಭ ಮತ್ತು ಅದು ಬಲಗೊಳ್ಳುವುದು ಅನುಕ್ರಮವಾಗಿ ಭಾಷಾ ಬೋಧನೆ ಈ ತತ್ವಗಳಿಂದ ಅಂದರೆ ಅದು ಅನುಕರಣ ತತ್ವ ಮತ್ತು ಅಭ್ಯಾಸ ತತ್ವ. 30ನೇ ಪ್ರಶ್ನೆ, ಒಬ್ಬ ಸಾಮಾನ್ಯ ವಿದ್ಯಾರ್ಥಿ ಪರಿಣಾಮಕಾರಿ ಕಲಿಕಾ ಪ್ರಕ್ರಿಯೆಯ ನಂತರ ಆ ಪ್ರಕ್ರಿಯೆಗೆ ಸಂಬಂಧಿಸಿದ ಸಾಮಾನ್ಯ ಅಂಶಗಳಿಗೆ ಆತ ಸಮರ್ಪಕವಾಗಿ ಪ್ರತಿಕ್ರಿಯಿಸುತ್ತಿಲ್ಲ ಎಂದರೆ ಅದಕ್ಕೆ ಮುಖ್ಯ ಕಾರಣ ಎಂದರೆ ಆ ವಿಷಯವನ್ನು ಆತ ಸರಿಯಾಗಿ ಆಲಿಸಿರಲಿಲ್ಲ. 31ನೇ ಪ್ರಶ್ನೆ, ಕ್ರಿಯಾತ್ಮಕ ವ್ಯಾಕರಣ ಬೋಧನೆಯ ಮುಖ್ಯ ಲಕ್ಷಣ ಇದಾಗಿದೆ. ಭಾಷೆಯ ಜೊತೆಯಲ್ಲಿ ಪ್ರಯೋಗದ ಮೂಲಕ ವ್ಯಾಕರಣ ಕಲಿಕೆ. 32ನೇ ಪ್ರಶ್ನೆ, ಬಹುಭಾಷೆಯ ಮಕ್ಕಳಿರುವ ತರಗತಿಯಲ್ಲಿ ಭಾಷಾ ಶಿಕ್ಷಕ ಹೊಂದಬೇಕಾದ ಅಪೇಕ್ಷಿತ ಧೋರಣೆ ಇರಬೇಕಾಗಿದ್ದು ಹೀಗೆ. ಬಹುಭಾಷಾ ತರಗತಿಯ ಭಾಷಾ ಕಲಿಕೆ ಸಂಪನ್ಮೂಲ ಎಂದು ಭಾವಿಸುವುದು. ಬಹುಭಾಷಾ ತರಗತಿಯ ಇದೊಂದು ಭಾಷಾ ಕಲಿಕೆಯ ಸಂಪನ್ಮೂಲ ಎಂದು ಭಾವಿಸಬೇಕು. 33ನೇ ಪ್ರಶ್ನೆ, ಭಾಷಾ ಕಲಿಕಾ ಪ್ರಕ್ರಿಯೆಯಲ್ಲಿ ಪ್ರತಿಯೊಂದು ಘಟಕಗಳನ್ನು ಅಗತ್ಯ ಸಿದ್ಧತೆಯೊಂದಿಗೆ ಈ ರೀತಿಯಾಗಿ ಅನುಕೂಲಿಸುವುದು ಹೆಚ್ಚು ಸೂಕ್ತ. ವೈವಿಧ್ಯ ಚಟುವಟಿಕೆಗಳ ಮೂಲಕ. 34ನೇ ಪ್ರಶ್ನೆ, ಭಾಷೆಯ ಮೇಲಿನ ಪ್ರಭುತ್ವ ಸಾಧನೆ ಎಂದರೆ ಮುಖ್ಯವಾಗಿ ಇವುಗಳನ್ನು ಹೊಂದುವುದೇ ಆಗಿದೆ. ಭಾಷಾ ಬಳಕೆ, ವಿವಿಧ ಕೌಶಲ್ಯಗಳು. ಭಾಷಾ ಕಲಿಕೆಯಲ್ಲಿ ನೈಪುಣ್ಯತೆ ಸಾಧಿಸಲು ಈ ರೀತಿಯ ಕಲಿಕೆಯು ಸ್ಪಷ್ಟತೆ ಮತ್ತು ಪರಿಪೂರ್ಣತೆಯನ್ನು ಒದಗಿಸಬಲ್ಲದು. ಸ್ವಯಂ ಕಲಿಕೆ. 36ನೇ ಪ್ರಶ್ನೆ, ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನದ ಆಶಯದಲ್ಲಿ ಮೌಲ್ಯಮಾಪನವು ಹೀಗಿರಬೇಕೆಂಬ ಅಂಶವನ್ನು ಒತ್ತಿ ಹೇಳಿದೆ. ಕಲಿಕಾ ಸಾಧನ. ಮಾತನಾಡುವ ಕೌಶಲ್ಯಕ್ಕೆ ಸಂಬಂಧಿಸಿದಂತೆ ಮೌಲ್ಯಮಾಪನ ಕಾರ್ಯದಲ್ಲಿ ಈ ಚಟುವಟಿಕೆಗಳು ಹೆಚ್ಚು ಪರಿಣಾಮಕಾರಿ. ಆಶುಭಾಷಣ, ಸಂದರ್ಶನ, ಚರ್ಚೆ ಮತ್ತು ಸಂಭಾಷಣೆ. 38ನೇ ಪ್ರಶ್ನೆ, ಭಾಷಾ ಪ್ರಯೋಗಾಲಯವು ಭಾಷಾ ಶಿಕ್ಷಣದಲ್ಲಿ ಈ ರೀತಿ ನೆರವಾಗುತ್ತದೆ. ಸೂಕ್ತ ಅಭ್ಯಾಸಗಳ ಮೂಲಕ ಭಾಷಾ ದೋಷಗಳನ್ನು ಪರಿಹರಿಸಿಕೊಳ್ಳಲು. 39ನೇ ಪ್ರಶ್ನೆ, ಓದುವ ಪರಿಹಾರಾತ್ಮಕ ಕಾರ್ಯದಲ್ಲಿ ಈ ರೀತಿ ಯಾವ ಪರಿಹಾರಾತ್ಮಕ ಚಟುವಟಿಕೆಗಳನ್ನು ನಡೆಸುವುದು ಹೆಚ್ಚು ಸೂಕ್ತ?
ವಿಶೇಷ ತರಗತಿ ವಿಶೇಷ ಶಿಕ್ಷಕರಿಂದ ಓದುಗಾರಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ. 40ನೇ ಪ್ರಶ್ನೆ, ಶಿಕ್ಷಣದಲ್ಲಿ ಭಾಷೆಯ ಮಹತ್ವದ ಪಾತ್ರ ವಹಿಸುತ್ತದೆ ಎಂದರೆ ಶಿಕ್ಷಣದಲ್ಲಿ ಭಾಷೆಯು ಮಹತ್ವದ ಪಾತ್ರ ವಹಿಸುತ್ತದೆ ಎಂದರೆ ಮಕ್ಕಳ ಸಾಮಾಜಿಕ, ಭಾವನಾತ್ಮಕ, ಬೌದ್ಧಿಕ ಹಾಗೂ ಸಾಂಸ್ಕೃತಿಕ ಬೆಳವಣಿಗೆಗೆ ಸಹಾಯಕಾರಿ. 41ನೇ ಪ್ರಶ್ನೆ, ವರ್ಗಕೋಣೆಯಲ್ಲಿ ಉದ್ಭವಿಸುವ ತಕ್ಷಣದ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಲು ಶಿಕ್ಷಕರು ಕೈಗೊಳ್ಳಬಹುದಾದ ಸಂಶೋಧನೆ ಕ್ರಿಯಾ ಸಂಶೋಧನೆ. 42ನೇ ಪ್ರಶ್ನೆ, ಶಿಕ್ಷಕರ ಮಾರ್ಗದರ್ಶನ ಮತ್ತು ಸ್ವಯಂ ಅಧ್ಯಯನಕ್ಕೆ ಪೂರಕವಾದ ಸೌಲಭ್ಯ ಯಾವುದು ಅಂದರೆ ಭಾಷಾ ಪ್ರಯೋಗಾಲಯ. 43ನೇ ಪ್ರಶ್ನೆ, ಭಾಷೆಯ ಮೂಲಕವಾಗಿ ಮೌಖಿಕ ಕ್ರಿಯೆಯ ನಂತರ ಪಡೆಯುವ ರೂಪ ಯಾವುದು ಅಂದರೆ ಬರಹ. ಭಾಷೆಯ ಉಗಮದ ಬಗ್ಗೆ ಇರುವ ದೈವ ಮೂಲ ಸಿದ್ಧಾಂತದ ಪ್ರಕಾರ ಭಾಷೆ ಹೇಗೆ ಉದ್ಭವವಾಗಿದೆ ಎಂದರೆ ಭಾಷೆ ಸೃಷ್ಟಿಕರ್ತನಿಂದ ಬಂದಿದೆ. 45ನೇ ಪ್ರಶ್ನೆ, ಭಾಷಾ ಬೋಧನೆಯ ನಂತರ ಘಟಕ ಕಲಿಕಾ ಪ್ರಕ್ರಿಯೆಯನ್ನು ಮೌಲ್ಯಮಾಪನ ಮಾಡಿ ಪರಿಹಾರ ಬೋಧನೆ ಕೈಗೊಳ್ಳಬೇಕಾಗಿರುವುದು ವಿದ್ಯಾರ್ಥಿಗಳ ಸಾಧನೆ ದೌರ್ಬಲ್ಯಗಳನ್ನು ಗುರುತಿಸಿ ಸಾಧನೆಯಲ್ಲಿ ಹಿಂದುಳಿದವರಿಗೆ. 46ನೇ ಪ್ರಶ್ನೆ, ಇದು ಪ್ರಬಂಧ ಬೋಧನೆಯ ಉದ್ದೇಶಗಳಲ್ಲಿ ಒಂದಾಗಿದೆ. ಶುದ್ಧ ಭಾಷಾ ಪ್ರಯೋಗವನ್ನು ಅಭ್ಯಾಸ ಮಾಡಿಸುವುದು. 47ನೇ ಪ್ರಶ್ನೆ, ವಿದ್ಯಾರ್ಥಿಗಳಲ್ಲಿ ಜ್ಞಾನ ವರ್ತನೆ ಕೌಶಲ್ಯ ಮತ್ತು ಮನೋಭಾವಗಳಲ್ಲಿನ ಬದಲಾವಣೆಗಳನ್ನು ಗುರುತಿಸುವ ನಿರಂತರ ವ್ಯಾಪಕ ಮತ್ತು ನಿರ್ದಿಷ್ಟ ಪ್ರಕ್ರಿಯೆಯ ಮೌಲ್ಯಮಾಪನವಾಗಿದೆ. 48ನೇ ಪ್ರಶ್ನೆ, ಪರಿಹಾರ ಬೋಧನೆಯಲ್ಲಿ ಶಿಕ್ಷಕರು ಮುಖ್ಯವಾಗಿ ಗಮನಿಸಬೇಕಾಗಿರುವುದು ಮಗುವಿನ ಕಲಿಕಾ ದೋಷಗಳು. 49ನೇ ಪ್ರಶ್ನೆ, ಪಾತ್ರ ನಿರ್ವಹಣಾ ವಿಧಾನದಿಂದ ವಿದ್ಯಾರ್ಥಿಗಳಲ್ಲಿ ಬೆಳೆಸಬಹುದಾದ ಕೌಶಲ್ಯ ಯಾವುದು ಅಂದರೆ ಹಾವಭಾವಗಳೊಂದಿಗೆ ಅಭಿನಯದ ಮೂಲಕ ವಿಷಯ ನಿರೂಪಿಸುವ ಕೌಶಲ್ಯ. ಮುಂದಿನ ಪ್ರಶ್ನೆ 50ನೇ ಪ್ರಶ್ನೆ, ಇದು ವ್ಯಾಕರಣ ಬೋಧನೆ ಒಂದು ಮುಖ್ಯ ಉದ್ದೇಶವಾಗಿದೆ. ಭಾಷೆಯನ್ನು ಶಾಸ್ತ್ರೀಯವಾಗಿ ಅರ್ಥ ಮಾಡಿಕೊಳ್ಳುವ ಕೌಶಲ್ಯ ಬೆಳೆಸುವುದು. 51ನೇ ಪ್ರಶ್ನೆ, ಆಲಿಸಿಕೊಂಡು ಬರೆಯುವ ಸಾಮರ್ಥ್ಯವನ್ನು ಉತ್ತಮಗೊಳಿಸುವ ಚಟುವಟಿಕೆ ಯಾವುದು ಅಂದರೆ ಉಕ್ತ ಲೇಖನ. 52ನೇ ಪ್ರಶ್ನೆ, ಪತ್ರಲೇಖನ ಅಭ್ಯಾಸದಿಂದ ವಿದ್ಯಾರ್ಥಿಗಳಲ್ಲಿ ಈ ಸಾಮರ್ಥ್ಯವನ್ನು ಬೆಳೆಸಲು ಸಾಧ್ಯ. ವಾಕ್ಯ ರಚನೆ, ವಿಷಯ ನಿರೂಪಣೆ ಹಾಗೂ ಸ್ವಯಂ ಅಭಿವ್ಯಕ್ತಿ ಸಾಮರ್ಥ್ಯ ಬೆಳೆಸಬಹುದು. 53ನೇ ಪ್ರಶ್ನೆ, ಇದು ಉತ್ತಮ ಓದುಗಾರನ ಲಕ್ಷಣವಲ್ಲ. ಅನ್ಯ ಮನಸ್ಕತೆಯಿಂದ ಓದುವುದು ಉತ್ತಮ ಓದುಗಾರನ ಲಕ್ಷಣವಲ್ಲ. 54ನೇ ಪ್ರಶ್ನೆ, ವಿದ್ಯಾರ್ಥಿಗಳಲ್ಲಿ ಸ್ವಯಂ ಓದುವ ಅಭಿರುಚಿ ಬೆಳೆಸಲು ಆರಂಭಿಕ ಚಟುವಟಿಕೆ ಯಾವುವು ಅಂದರೆ ಸಾಹಿತ್ಯ ಕೃತಿಗಳು ಹಾಗೂ ನಿಯತಕಾಲಿಕೆಗಳನ್ನು ಓದಲು ಅವಕಾಶ ಕಲ್ಪಿಸುವುದು. 55ನೇ ಪ್ರಶ್ನೆ, ನಿಗಮನ ಪದ್ಧತಿಯ ಮೂಲಕ ವ್ಯಾಕರಣ ಬೋಧಿಸುವ ಸಂದರ್ಭದಲ್ಲಿ ಅನುಸರಿಸುವ ಕ್ರಮ ಯಾವುದು ಅಂದರೆ ನಿಯಮ ರಚನೆ ಉದಾಹರಣೆಗಳ ಸಂಗ್ರಹ. 56ನೇ ಪ್ರಶ್ನೆ, ಇದೊಂದು ಭಾಷಾ ಕಲಿಕೆ ಮತ್ತು ಬೋಧನೆಯ ಮನೋವೈಜ್ಞಾನಿಕ ನಿಯಮಗಳ ಗುಂಪಿಗೆ ಸೇರಿಲ್ಲ. ಯಾವುದು ಅಂದರೆ ಮೊದಲು ಸಮಾಜದ ಭಾಷೆಯ ಮೂಲಕ ಕಲಿಸಬೇಕು ಎನ್ನುವುದು ಮನೋವೈಜ್ಞಾನಿಕ ನಿಯಮಗಳ ಗುಂಪಿಗೆ ಸೇರಿಲ್ಲ. 57ನೇ ಪ್ರಶ್ನೆ, ವಸ್ತುನಿಷ್ಠ ಮಾದರಿ ಪ್ರಶ್ನೆಗಳು ಹೆಚ್ಚಿನ ಪ್ರಾಶಸ್ತ್ಯ ನೀಡುವುದು ಇದಕ್ಕೆ. ಯಾವುದು ಅಂದರೆ ಸ್ಮರಣ ಶಕ್ತಿಯನ್ನು ಪರೀಕ್ಷಿಸಲು. 58ನೇ ಪ್ರಶ್ನೆ, ಪಾಠ ಯೋಜನೆಯ ಯಾವ ಹಂತದಲ್ಲಿ ಎಲ್ಲ ಬೋಧನಾ ಅಂಶಗಳು ನಿರ್ದಿಷ್ಟ ಉದ್ದೇಶಗಳ ಹಿನ್ನೆಲೆಯಲ್ಲಿ ಚರ್ಚಿಸಲ್ಪಡುತ್ತವೆ ಅಂದರೆ ಪಾಠದ ಬೆಳವಣಿಗೆಯಲ್ಲಿ. 59ನೇ ಪ್ರಶ್ನೆ, ವಿಷಯವನ್ನು ವಿವರವಾಗಿ ಓದದೆ ಒಟ್ಟಾರೆ ಅರ್ಥವನ್ನು ಪರಿಗಣಿಸದೆ ಒಂದು ನಿರ್ದಿಷ್ಟ ಅಂಶ ಅಥವಾ ಒಂದು ಪ್ರಶ್ನೆಗೆ ಉತ್ತರವನ್ನು ಹುಡುಕುವ ಉದ್ದೇಶದಿಂದ ಮಾತ್ರ ಓದುವುದು. ಇದು ಸೂಕ್ಷ್ಮ ವಾಚನವಾಗಿದೆ. 60ನೇ ಪ್ರಶ್ನೆ, ಪ್ರಶ್ನೋತ್ತರ ಪದ್ಧತಿಯ ಬೋಧನಾ ವಿಧಾನದಲ್ಲಿ ಪ್ರಾರಂಭಿಕ ಹಂತದಲ್ಲಿ ಕೇಳುವಂಥ ಪ್ರಶ್ನೆಗಳು ಪರಿಚಯಾತ್ಮಕ ಪ್ರಶ್ನೆಗಳಾಗಿರುತ್ತವೆ. 61ನೇ ಪ್ರಶ್ನೆ, ನಿರ್ದಿಷ್ಟವಾದ ವಿಷಯಗಳಿಂದ ಒಂದು ಸಾಮಾನ್ಯ ತೀರ್ಮಾನದತ್ತ ತಾರ್ಕಿಕವಾಗಿ ಯೋಚಿಸುವ ಒಂದು ವಿಧಾನವೇ ಅನುಗಮನ ಪದ್ಧತಿ.
62ನೇ ಪ್ರಶ್ನೆ, ಭಾಷೆ ಎನ್ನುವುದು ಅಭಿಪ್ರಾಯಗಳ ಅಭಿವೃದ್ಧಿಯ ಒಂದು ವಿಧಾನ ಅಲ್ಲ, ಅದೊಂದು ರೀತಿಯ ಆಲೋಚನೆ ಅಂತ ಹೇಳಿದವರು ಇಸ್ಲರ್. 63ನೇ ಪ್ರಶ್ನೆ, ಯೋಜನಾ ವಿಧಾನವು ಯಾವ ತತ್ವವನ್ನು ಆಧರಿಸಿದೆ ಅಂದರೆ ಮಾಡಿ ಕಲಿ ತತ್ವ ಮತ್ತು ಜೀವಿಸುತ್ತಾ ಕಲಿ ತತ್ವವನ್ನು ಆಧರಿಸಿದೆ. 64ನೇ ಪ್ರಶ್ನೆ, ಯೋಜನಾ ವಿಧಾನವನ್ನು ಮೊದಲ ಬಾರಿಗೆ ಬೋಧನಾ ವಿಧಾನವಾಗಿ ಬಳಸಿದವರು ಕಿಲ್ ಪ್ಯಾಟ್ರಿಕ್. 65ನೇ ಪ್ರಶ್ನೆ, ಕಿರಿಯ ಪ್ರಾಥಮಿಕ ಹಂತದ ಭಾಷಾ ಶಿಕ್ಷಣದಲ್ಲಿ ಹೆಚ್ಚು ಒತ್ತು ನೀಡಬೇಕಾಗಿರುವುದು ಅಂದರೆ ಸಹಜ ಸಂವಹನಕ್ಕೆ. 66ನೇ ಪ್ರಶ್ನೆ, ಅರ್ಥದ ಆಲಿಸುವಿಕೆಯಲ್ಲಿ ಯಾವ ಅಂಶ ಹೆಚ್ಚು ಸಹಾಯಕ ಅಂದರೆ ಹೇಳುವವರ ಆಂಗಿಕ ಹಾವಭಾವಗಳನ್ನು ನೋಡುತ್ತಾ ಆಲಿಸುವುದು ವಿಷಯವನ್ನು ಹೆಚ್ಚಾಗಿ ನಮಗೆ ಅರ್ಥ ಮಾಡಿಕೊಳ್ಳಲು ಅನುಕೂಲಕಾರಿ. 67ನೇ ಪ್ರಶ್ನೆ, ಮಾತನಾಡುವ ಕೌಶಲ್ಯವನ್ನು ಬಳಸಲು ಹೆಚ್ಚು ಸಹಾಯಕವಾಗುವ ಚಟುವಟಿಕೆ ಯಾವುದು ಅಂದರೆ ಸಂಭಾಷಣೆ ಮತ್ತು ಸಂವಹನ ಚಟುವಟಿಕೆಗಳು. 68ನೇ ಪ್ರಶ್ನೆ, ಮಗುವಿನ ಭಾಷೆ ಕಲಿಕೆಯಲ್ಲಿ ಇದು ಮೂಲ ಕೌಶಲ್ಯ ಯಾವುದು ಅಂದರೆ ಮಗುವಿನ ಭಾಷಾ ಕಲಿಕೆಯಲ್ಲಿ ಇದೊಂದು ಮೂಲ ಕೌಶಲ್ಯ ಯಾವುದು ಅಂದರೆ ಆಲಿಸುವಿಕೆಯಾಗಿದೆ. 69ನೇ ಪ್ರಶ್ನೆ, ಒಂದು ಭಾಷೆಯನ್ನು ಕಲಿಯುವ ಸರಿಯಾದ ಅನುಕ್ರಮ ಯಾವುದು ಅಂದರೆ ಒಂದು ಭಾಷೆಯನ್ನು ಕಲಿಬೇಕಾದರೆ ಸರಿಯಾದ ಅನುಕ್ರಮಣಿಕೆ ಯಾವುವು ಅಂದರೆ ಮೊದಲು ಆಲಿಸುವುದು, ನಂತರ ಮಾತನಾಡುವುದು, ನಂತರ ಓದುವುದು, ನಂತರ ಬರೆಯುವುದು. ಆಲಿಸುವುದು, ಮಾತನಾಡುವುದು, ಓದುವುದು ಮತ್ತು ಬರೆಯುವುದು. 70ನೇ ಪ್ರಶ್ನೆ, ಶ್ರಮ ಪರಿಹಾರವಾದದ ಪ್ರತಿಪಾದಕರು ಯಾರು? ನೋಯಿರಿ. ಧನ್ಯವಾದಗಳು ಸ್ನೇಹಿತರೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಈ ಒಂದು ತರಗತಿಯ ಮುಂದೆ ಬರುವಂಥ ಪರೀಕ್ಷೆಗೆ ತುಂಬ ಸಹಾಯಕಾರಿಯಾಗಿದೆ. ಧನ್ಯವಾದಗಳು ಸ್ನೇಹಿತರೆ.